ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ವೆಜ್ ಕುರ್ಮಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದು ದೋಸೆ, ಪೂರಿ, ಚಪಾತಿ ನೀವು ಯಾವುದ್ರ ಜೊತೆಗೆ ತಿಂದರೂ ಎಕ್ಸಲೆಂಟ್ ಆಗಿರುತ್ತೆ. ಇವಾಗ ತರಕಾರಿ ಎಲ್ಲ ಸಿಗುವಂತಹ ಸೀಸನ್ನು. ಈ ರೀತಿ ವೆಜ್ ಕುರ್ಮಾ ಮಾಡಿ ತುಂಬ ಅಂದರೆ ತುಂಬ ಎಕ್ಸಲೆಂಟ್ ಆಗಿರುತ್ತೆ. ಕಲರ್ಫುಲ್ಲಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ನೋಡಿ ತರಕಾರಿನ ಕ್ಯಾರೆಟ್, ಬೀನ್ಸು, ಬಟಾಣಿ, ನವಕೋಲು, ಆಲೂಗಡ್ಡೆ, ಹೂಕೋಸನ್ನು ತಗೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟಿದ್ದೀನಿ. ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಎಣ್ಣೆನ ಹಾಕ್ಕೊಂಡು ದೊಡ್ಡದೊಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋಬೇಕು. ಹಾಗೆಯೇ ಸ್ವಲ್ಪ ಕರಿಬೇವನ್ನು ಹಾಕಿ 1 ನಿಮಿಷ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನಾವು ಮಸಾಲೆನ ರುಬ್ತೀವಲ್ವ ಆವಾಗ ಶುಂಠಿನ ಬೆಳ್ಳುಳ್ಳಿನ ಹಾಕ್ಬೋದು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಇದು ಒಳ್ಳೆ ಫ್ಲೇವರ್ ಬರುತ್ತಲ್ವ ನಮಗೆ, ಅಲ್ಲಿ ತನಕ ಇದನ್ನು ಫ್ರೈ ಮಾಡಬೇಕು. ಇವಾಗ ನೋಡಿ ಈ ರೀತಿ ಫ್ರೈ ಆದಮೇಲೆ ಮೀಡಿಯಮ್ ಸೈಜ್ ಒಂದು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಇದೆ ಅಲ್ವಾ, ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು, ಟೊಮೊಟೊ ಏನು ಮಾಮೂಲಿ ನಾವು ಕೆಲವೊಂದು ಕರೀಸ್ನಲ್ಲೆಲ್ಲ ತುಂಬ ಸಾಫ್ಟಾಗೋರ್ಗು ಫ್ರೈ ಮಾಡ್ಕೊತೀವಲ್ವ, ಈ ಕುರ್ಮಾನಲ್ಲಿ ಅಷ್ಟು ಫ್ರೈ ಆಗೋ ಅಗತ್ಯ ಇಲ್ಲ. ಇಷ್ಟು ಮಾತ್ರ ಫ್ರೈ ಆಗಿ ಒಂದು 50 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಏನೇನು ತರಕಾರಿನ ತಗೊಂಡಿರ್ತೀವಿ ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ಕೋಬೇಕು. ಆದಷ್ಟು ನಿಮಗೆ ಇವಾಗ ಸೀಸನಲ್ಲಿ ಎಲ್ಲ ಥರದ ತರಕಾರಿನೂ ಸಿಗುತ್ತಲ್ವ, ನಿಮ್ಗೆ ಎಲ್ಲ ಥರದ ತರಕಾರಿನ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ. ನವಕೋಲು ಹಾಕಿದ್ರೆ ಅಂತೂ ತುಂಬಾ ಟೇಸ್ಟಿ ಇರುತ್ತೆ. ಒಂದೇ ಒಂದು ಹಾಕ್ಕೊಳ್ಳಿ, ಮತ್ತು 2-3 ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ. ಇವಾಗ ನಾವು ಈ ರೀತಿ ತರಕಾರಿನ ಹಾಕ್ಬಿಟ್ಟು ಎಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5-6 ನಿಮಿಷ ಹಾಗೇ ಬಿಡೋಣ. ಸ್ವಲ್ಪ ತರಕಾರಿ ಸಾಫ್ಟ್ ಆಗುತ್ತೆ. ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಎಲ್ಲ ಕಡಿಮೆನೇ ಹಾಕ್ತಿದ್ದೀನಿ. ಹಾಗೆಯೇ 1 ಸ್ಪೂನು ಕಡಲೆಪಪ್ಪು, ಒಂದು ಸ್ವಲ್ಪ ಗಸಗಸೆ, 3 ಲವಂಗ, ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಚಕ್ಕೆ, 1 ಏಲಕ್ಕಿ, 1 ಸ್ಪೂನಷ್ಟು ಧನಿಯಾ ಇಲ್ಲ ಅಂದರೆ ಧನಿಯಾ ಪುಡಿ ಯಾವುದಾದ್ರೂ ಒಂದು. ಧನಿಯಾ ಪುಡಿ ಹಾಕಿದ್ರೆ ಒಂದೇ ಒಂದು ಸ್ಪೂನ್ ಹಾಕಿ, ಜಾಸ್ತಿ ಹಾಕಿದ್ರೆ ಅದೇ ಸ್ಮೆಲ್ ಬರುತ್ತೆ. ಹಾಗೆಯೇ ಸ್ವಲ್ಪ ಪುದೀನ, ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿನ ಹಾಕಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನು ಎಷ್ಟು ಸಾಧ್ಯವಾದರೆ ಅಷ್ಟು ನುಣ್ಣಕ್ಕೆ ರುಬ್ಕೋಬೇಕು. ಇವಾಗ ನೋಡಿ ಲಿಡ್ಡು ಓಪನ್ ಮಾಡಿ ನೋಡೋಣ. ನಾವು ಇದು ಒಂದು ಸ್ವಲ್ಪ ಒಂದು 5-6 ನಿಮಿಷ ನಾವು ಹಾಗೆ ಬಿಟ್ಟಿದ್ವಲ್ಲ, ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗೆಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಬೇಕು. ಆ ಮಸಾಲೆನ ಹಾಕ್ಬಿಟ್ಟು ನಾವು ಒಂದು 5-6 ನಿಮಿಷ ನಾವು ಹಾಗೇ ಫ್ರೈ ಮಾಡ್ಕೋಬೇಕು, ನೀರು ಹಾಕ್ದೇ. ಹಾಕಿರ್ತೀವಲ್ವ ಧನಿಯಾ, ಈ ಹಸಿಮೆಣ್ಸಿನ್ಕಾಯಿ ಇದೆಲ್ಲನೂ, ಅದಕ್ಕೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆ ಅರೋಮಾ ಬರುತ್ತೆ, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ ನಾನು ಈ ರೀತಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 5 ಮಿನಿಟ್ಸ್ ಹಾಗೆ ಬಿಡ್ತೀನಿ. 5 ಮಿನಿಟ್ಸ್ ನಂತರ ಇದು ಸ್ವಲ್ಪ ಒಂದೊಳ್ಳೆ ಫ್ಲೇವರ್ ಬರ್ತಿರುತ್ತೆ. ಆವಾಗ ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು. ಈ ವೆಜ್ ಕುರ್ಮಾಗೆ ನಮಗೆ ತುಂಬ ತೆಳ್ಳಗಿರಬಾರ್ದು, ಹಾಗೆಯೇ ಸ್ವಲ್ಪ ಗಟ್ಟಿನೂ ಇರಬಾರ್ದು. ನೀರನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇದರಲ್ಲೆಲ್ಲ ನವಕೋಲು ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಇದೆಲ್ಲ ಕೂಡ ನೀರು ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಇನ್ನು ನೀರು ಬಿಟ್ಕೊಳ್ಳುತ್ತಲ್ವ, ಆದಷ್ಟು ಸ್ವಲ್ಪ ನೀರನ್ನ ಕಡಿಮೆನೇ ಹಾಕಿ. ಇವಾಗ ನೋಡಿ ನಾನು ನೀರನ್ನು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಮಾಡಿದ್ರೆ ಸಪ್ಪೆ ಥರ ಇರುತ್ತೆ, ಆದಷ್ಟು ಓಪನ್ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ಈ ವೆಜ್ ಕುರ್ಮಾ ಎಲ್ಲ ಟೇಸ್ಟು ತುಂಬ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಅನ್ನೋದು. ಕುಕ್ಕರಲ್ಲಿ ಮಾಡಿದ್ರೆ ಅದು ಒಂಥರ ಟೇಸ್ಟು ಸಪ್ಪೆ ಥರ ಇರುತ್ತೆ, ನಾವು ಇಷ್ಟೇ ಮಸಾಲ ಹಾಕಿದ್ರು ಏನೇ ಹಾಕಿದ್ರು ಕೂಡ. ಆದರೆ ನಾವು ಈ ರೀತಿ ಓಪನ್ ಪಾತ್ರೆಯಲ್ಲಿ ಮಾಡಿ ಫುಲ್ಲು ಲೋ ಫ್ಲೇಮ್ನಲ್ಲಿ ಕುಕ್ ಮಾಡ್ಕೊಳ್ಳೋದ್ರಿಂದ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀರು ಉಪ್ಪನ್ನು ಹಾಕ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 20 ನಿಮಿಷ ಫುಲ್ಲು ಲೋ ಫ್ಲೇಮ್ನಲ್ಲೇ ಇದನ್ನು ಕುದಿಸ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಎಕ್ಸಲೆಂಟಾಗಿ ಬಂದಿತ್ತು. ನಿಜವಾಗ್ಲೂ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ನಾನು ಹೇಳಿರೋ ಥರನೇ ಫುಲ್ಲು ಲೋ ಫ್ಲೇಮ್ನಲ್ಲೇ ಕುಕ್ ಮಾಡ್ಕೋಬೇಕು, ಹಾಗೆಯೇ ಓಪನ್ ಪಾತ್ರೆಯಲ್ಲಿ ಮಾಡಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ರೆಸ್ಟೋರೆಂಟ್ನಲ್ಲಿ, ಹೋಟೆಲ್ನಲ್ಲಿ ತಿನ್ನೋದಕ್ಕಿಂತ ಸೂಪರಾಗಿರುತ್ತೆ. ತುಂಬ ಅಂದರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ನೀವು ಯಾವುದ್ರ ಜೊತೆಗೇನಾದರೂ ತಿನ್ನಿ. ಇಷ್ಟ ಆಗಿದರೆ ನಿಮಗೆ ಒಂದು ಲೈಕ್ ಮಾಡಿ, ಖಂಡಿತ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.